Hi butterflies, welcome to my YouTube channel Luxuriant Bright Earth and God Grace. ನನ್ನ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಷಯ ಏನಂದರೆ ಚಿಂತೆ. ಕೆಲವರು ಏನಂದರೆ ಯಾವಾಗಲೂ ಚಿಂತೆ ಮಾಡ್ತಾ ಕೂರ್ತಾರೆ. ನಾವು ಯಾವಾಗಲೂ ಚಿಂತೆ ಮಾಡ್ತಾ ಕೂರಬಾರ್ದು. ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ಏನು ಕಹಿ ಘಟನೆ ಆಗಿದೆಯೋ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ನಮ್ಮ ಟೈಮನ್ನು, ನಮ್ಮ ಆರೋಗ್ಯವನ್ನೆಲ್ಲ ನಾವು ಹಾಳು ಮಾಡ್ತಾ ಹೋಗ್ತೀವಿ. ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಿಗಿಂತ ಮನೇಲಿರೋ ಹೆಣ್ಮಕ್ಳು ಯಾವಾಗಲೂ ಯೋಚನೆ ಮಾಡ್ತಾ, ಯಾವಾಗಲೂ ಚಿಂತೆ ಮಾಡ್ತಾ ಕೂರ್ತಾರೆ. ಕೆಲಸಕ್ಕೆ ಹೋಗೋರಿಗೆ ಅಷ್ಟು ಟೈಮ್ ಇರಲ್ಲ. ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಅಂದ್ಕೊಂಡೇ ಇರಲ್ಲ, ಆ ರೀತಿ ಆಗುತ್ತೆ. ನಾವು ತುಂಬ ಇಷ್ಟಪಡೋರೆ ನಾವು ಅಂದುಕೊಳ್ಳದ ರೀತಿಯಲ್ಲಿ ನಮಗೆ ಮೋಸ ಮಾಡ್ತಾರೆ. ನಾವು ಅಂದ್ಕೋತೀವಿ ಈ ಟೈಮಲ್ಲಿ ಇವ್ರು ನಮ್ಮ ಜೊತೆಗೆ ಇರ್ತಾರೆ ಅಂತ, ಆ ಟೈಮಲ್ಲಿ ಅವ್ರ ಜೊತೆಗೆ ಇರಲ್ಲ. ಸೊ ಇದೆಲ್ಲ ನಮಗೆ ಏನಾಗುತ್ತೆ, ನಾವು ಡಿಪ್ರೆಷನ್ಗೆಲ್ಲ ಹೋಗಲಿಕ್ಕೆ ಇದೇ ಮೇಯ್ನ್ ಕಾರಣ. ನಮ್ಮ ವಿಷಯದಲ್ಲಿ ಅವರು ಆ ರೀತಿ ಮಾಡಬಾರ್ದಿತ್ತು, ಆ ಥರ ನಡ್ಕೋಬಾರ್ದಿತ್ತು, ಆ ಟೈಮಲ್ಲಿ ಅವರು ಇರಬೇಕಿತ್ತು ಅಂತ ನಾವು ಅಂದ್ಕೊಳ್ತಾ ಏನು ಮಾಡ್ತೀವಿ, ಈಗ ನಮ್ಮ ಟೈಮನ್ನು, ಈಗ ನಮ್ಮ ಆರೋಗ್ಯವನ್ನೆಲ್ಲ ನಾವು ಹಾಳು ಮಾಡ್ತೀವಿ. 5-6 ವರ್ಷದ ಹಿಂದೆ ಆಗಿರುವಂತಹ ಕಹಿ ಘಟನೆಯನ್ನು ನೆನೆಸ್ಕೊಳ್ತಾ ನಾವು ಈಗಿನ ನಮ್ಮ ಒಂದು ಒಳ್ಳೆಯ ಸಮಯವನ್ನು, ಒಳ್ಳೆಯ ಒಂದು ಆರೋಗ್ಯವನ್ನು ಎಲ್ಲವನ್ನು ನಾವು ಹಾಳು ಮಾಡ್ತಾ ಹೋಗ್ತೀವಿ. ಒಂದು ವ್ಯಕ್ತಿ ಅಥವಾ ಗಂಡ, ಹೆಂಡತಿ, ಫ್ರೆಂಡ್ಸ್ ಅಥವಾ ನಾವು ಇಷ್ಟಪಟ್ಟವರು ಇವರೆಲ್ಲ ನಮ್ಮ ಜೊತೆ ನಿಲ್ತಾರೆ ಅಂತ ನಾವು ತುಂಬಾ ನಂಬಿರ್ತೀವಿ. ಆದರೆ ಯಾವುದೋ ಒಂದು ಟೈಮ್ ಇವರು ಇರ್ತಾರೆ ಅಂದರೆ ಆ ಟೈಮಲ್ಲಿ ಅವ್ರಿಗೆ ಇರಲಿಕ್ಕೆ ಆಗಿರಲ್ಲ, ಅಥವಾ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ ಟೈಮಲ್ಲಿ ಅವ್ರು ನಮ್ಮ ಜೊತೆ ನಿಂತಿರಲ್ಲ. ಅದು ಒಂದು ವೇಳೆ ನಮ್ಮ ಗ್ರಹಚಾರ ಆಗಿರ್ಬೋದು. ನಮಗೆ ಆ ಒಂದು ಅವರು ಇರಬೇಕು ಅಂದ ಟೈಮಲ್ಲಿ ಅವರು ಇರಲಿಕ್ಕೆ, ನಾವು ಆ ಟೈಮಲ್ಲಿ ನಮಗೆ ಆ ಒಂದು ಲಕ್ಕಿ ಇದ್ದಿರಲ್ಲ ಅವ್ರು ನಮ್ಮ ಜೊತೆ ಇರಬೇಕು ಅಂತ, ಅಥವಾ ನಮ್ಮ ಮನೇಲಿ ಬರ್ದಿರಲ್ಲ ಅವರು ಆ ಟೈಮಲ್ಲಿ ನಮ್ಮ ಜೊತೆ ಇರಬೇಕು ಅಂತ. ನಾವೇನು ಮಾಡ್ತೀವಿ, ಅದನ್ನೇ ಯೋಚನೆ ಮಾಡಿ 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 ನಮ್ಮ ಟೈಮನ್ನು, ನಮ್ಮ ಆರೋಗ್ಯವನ್ನು ನಾವು ಹಾಳು ಮಾಡ್ತಾ ಹೋಗ್ತೀವಿ. ಮನೆಯಲ್ಲಿರೋ ಹೆಂಗಸ್ರಂತೂ ಅದಕ್ಕೆ ಅಂತಲೇ ಯೋಚನೆ ಮಾಡಲಿಕ್ಕೆ, ಚಿಂತೆ ಮಾಡಲಿಕ್ಕೆ ಅಂತಲೇ ಒಂದು ಟೈಮ್ ಇಟ್ಟಿರ್ತಾರೆ. ಆಮೇಲೆ ಆ ಟೈಮಲ್ಲಿ ಅವ್ರಿಗಾಗಿ ಯೋಚನೆ, ಅದು ಆ ಟೈಮಲ್ಲಿ ಅವ್ರು ಕೆಲಸ ಮಾಡಲ್ಲ. ಅವ್ರಿಗೆ ಆ ಟೈಮಲ್ಲಿ ಅವ್ರು ಯೋಚನೆ ಮಾಡೋದು ಅಳೋದು, ಯೋಚನೆ ಮಾಡೋದು ಅಳೋದು, ಯೋಚನೆ ಮಾಡೋದು ಅಳೋದು ಮಾಡ್ತಾ ಇರ್ತಾರೆ. ಹೀಗೇ ಯೋಚನೆ ಮಾಡಿ 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 ನಾವು ಏನಾಗ್ತೀವಿ, ಮೆಂಟಲ್ ಆಗಿ ಹೋಗ್ತೀವಿ. ನಾಳೆ ಒಂದು ದಿನ ನಮಗೆ ಇದರಿಂದ ಹೊರಗೆ ಬರೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ನಾವು ಆ ರೀತಿ ಆಗಬಾರ್ದು, ಚಿಂತೆ ಮಾಡಬಾರ್ದು. ಯಾವಾಗಲೂ ಹೇಳ್ತಾರೆ ನೋಡಿ, ಒಂದು ಗಾದೆನೇ ಇದೆ, ಚಿಂತೆ ಚಿತೆಗೆ ಸಮ ಅಂತೇಳಿ. ಸೊ ಚಿಂತೆ ಮಾಡ್ತಾ ಮಾಡ್ತಾ ನಾವು ಹೋಗೋದೇ ಚಿತೆ ಕಡೆಗೆ ಅಂದರೆ ನಾವು ಯೋಚನೆ ಮಾಡಿ ಮಾಡಿ ಒಂದು ರೋಗ ಬಂದು ನಾವು ಸತ್ತೋಗ್ತೀವಿ. ಸೊ ಯೋಚನೆ ಮಾಡೋಕ್ಕಿಂತ ಆ ಟೈಮಲ್ಲಿ ಹೀಗಾಗಬೇಕಿತ್ತು, ಈಗ ಆಗಲಿಲ್ಲ, ಅದು ನನಗೆ ಆ ಒಂದು ಭಾಗ್ಯ ಇದ್ದಿರಲ್ಲ, ಅವರು ಆ ಟೈಮಲ್ಲಿ ಇದ್ದಿರಬೇಕು ಅಂತ ನಾನು ಅಂದ್ಕೊಂಡೆ, ಆದರೆ ನನಗೆ ಆ ಭಾಗ್ಯ ಇಲ್ದಿರೋದಕ್ಕೆ ತಾನೇ ಆ ಥರ ಆಗಿದ್ದು ಆ ಟೈಮಲ್ಲಿ ಅಂತ ಅದನ್ನ ಮರ್ತು ಬಿಡಬೇಕು. ಮರೆಯೋಕ್ಕಾಗಲಿಲ್ಲ ಅಂದರೆ ಜಸ್ಟ್ ಆ ಒಂದು ಥಿಂಕಿಂಗ್ನ ಬಿಟ್ಬಿಡಿ. ನೀವು ಆ ಚಿಂತೆ ಮಾಡಲಿಕ್ಕೆ ಅಂತ ಇರೋ ಟೈಮನ್ನು, ಆ ಟೈಮಲ್ಲಿ ಬುಕ್ ಓದೋದಾಗಲಿ, ಗಿಡ ನಡ್ತಾ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಇಲ್ಲ ಒಂದು ಪ್ರಾಣಿನ ಸಾಕೊಳ್ಳಿ, ಆ ಪ್ರಾಣಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಮನೇಲಿ ಮಕ್ಕಳಿದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಇಲ್ಲ ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ತಾ ಆ ಒಂದು ಟೈಮನ್ನು ನೀವು ಚಿಂತೆಗೆ ಮಾತ್ರ ಒಳಗಾಗ್ದಾಗೆ ನೋಡ್ಕೋ. ಅದೇನೋ ಒಂದು ಹಿಂದೆ ಆಗಿದೆ ಅಂತೇಳಿ ಅದನ್ನ ಸ್ಟೋರ್ ಮಾಡ್ತಾ ಏನಾಗುತ್ತೆ ಅಂದರೆ ನಮಗೆ ಒಂದು ದೊಡ್ಡ ಕಾಯಿಲೆ ಬರುತ್ತೆ. ಆ ಕಾಯಿಲೆನ ವಾಸಿ ಮಾಡೋಕ್ಕೆ ಯಾರೂ ಒಳ್ಳೆ ಟೈಮಲ್ಲಿ ನಾವು ಇರಬೇಕು ಅಂತ ಅನ್ನೋ ಒಳ್ಳೆ ಟೈಮ್ ಆಗಿರೋದು, ಕೆಟ್ಟ ಟೈಮ್ ಆಗಿರ್ಬೋದು, ಅವಾಗ ಇದ್ದಿರೋದು ವ್ಯಕ್ತಿಗೆ ಮತ್ತು ನೀವು ಅವ್ರಿಗೆ ಒಂದು ಒಳ್ಳೆ ಟೈಮನ್ನು ಮಿಸ್ ಮಾಡ್ಕೊಳ್ಳೋ ಥರ ಮಾಡ್ತೀರಾ. ಸೊ ಏನು ಮಾಡಿ ಅಂದರೆ ಅದನ್ನು ಸ್ಟೋರ್ ಮಾಡೋದನ್ನ ಬಿಟ್ಬಿಡಿ, ಅದನ್ನ ಡಿಲೀಟ್ ಮಾಡಿದ್ದೀನಿ ಅಂತೇಳಿ ನಿಮಗೆ ನೀವು ನಂಬಿಸಿ. ನಮ್ಮನ್ನು ನಾವು ನಂಬಿಸ್ತಾ ಹೋದರೆ ನಮ್ಗೆ ಗೊತ್ತಿಲ್ಲದೇ ನಾವೇ ನಂಬ್ತೀವಿ.
ನಾನು ಅದು ಮರ್ತಿದ್ದೀನಿ, ನನಗೆ ಅದು ಯೋಚನೆ ಮಾಡೋಕ್ಕೂ ನನಗೆ ಟೈಮ್ ಇಲ್ಲ, ನಾನು ಬ್ಯುಸಿ ಇದ್ದೀನಿ ಅಂತೇಳಿ ನಿಮಗೆ ನೀವೇ ಹೇಳ್ಕೊಳ್ಳಿ, ನಿಮಗೆ ನೀವೇ ಅಂದ್ಕೊಳ್ಳಿ. ಆವಾಗ ನಿಮಗೆ ಆ ಚಿಂತೆಯಿಂದ ಹೊರಗೆ ಬರೋಕ್ಕೆ ಈಸಿ ಆಗುತ್ತೆ. ಇವತ್ತಿನ ವಿಷಯ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಬಟರ್ಫ್ಲೈಸ್, ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಹೀಗೆ ನನ್ನ ಮೇಲೆ ಇರಲಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.